ಹಾಯ್ ಗೆಳೆಯರೇ, ನಾವಿವಾಗ ನಂದಿ ಹಿಲ್ಸಲ್ಲಿ ಸನ್ರೈಸ್ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಇವಾಗ ಹೊರಟಿರೋದು ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಟೆಂಪಲ್ಗೆ. ನಾವು ಇಲ್ಲಿಂದ ಹೊರಟಿದ್ದೀವಿ. ಸೊ ಬನ್ನಿ, ನಾವು ನಿಮ್ಮ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು. ನೀವೇನಾದರೂ ಆದಿಯೋಗಿ ಟೆಂಪಲ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಫಸ್ಟು ನೀವು ನಂದಿ ಹಿಲ್ಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ನಂದಿ ಹಿಲ್ಸಲ್ಲಿ ಸನ್ರೈಸ್ನ ಎಂಜಾಯ್ ಮಾಡಿಕೊಂಡು ಅದಾದ ನಂತರ ನೀವು ಆದಿಯೋಗಿಗೆ ಟೆಂಪಲ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಸನ್ರೈಸ್ ತುಂಬ ಎಂಜಾಯ್ ಮಾಡ್ಬೋದು. ಸೊ ಅಷ್ಟು ಹೇಳ್ತಾ ಬನ್ನಿ, ನಿಮಗೂ ಕೂಡ ಎಂಜಾಯ್ಮೆಂಟ್ ಮಾಡ್ಕೊಂಡು. ಹಾಂ, ಯಾಕೆ ಆಫ್ ಮಾಡಲ್ಲ ನಾನು? ನನ್ನ ಗಾಡಿ ಸ್ವಲ್ಪ ಹೈಡ್ ಇರೋದ್ರಿಂದ ಅವನಿಗೆ ಕಷ್ಟ ಆಗ್ತಾ ಇದೆ. ತೆಗಿಲ್ಲ ಸ್ಟ್ಯಾಂಡು. ನಾವು ನಂದಿ ಹಿಲ್ಸ್ಗೆ ಬೆಳಗಿನ ಜಾವ ಹೋಗ್ಬೇಕಾದ್ರೆ ಆಫ್ಟರ್ ಬೆಂಗಳೂರು ಕೇಳ್ದ, ನಿನ್ನ ಬೈಕ್ ಕೊಡು ನಾನು ಓಡಿಸ್ತೀನಿ, ನಿನ್ನ ಬೈಕ್ ಕೊಡು ಓಡಿಸ್ತೀನಿ ಅಂತ. ಬಟ್ ನಾನೇ ಬೇಡ, ಫಸ್ಟ್ ನಂದಿ ಹಿಲ್ಸ್ಗೆ ಹೋಗೋಣ ಆಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅದಾದ ನಂತರ ಬೆಳಿಲ್ಲ, ಆದರೂ ಇಸ್ಕೊಂಡ ಗಾಡಿ ಹೊಡಿತಾನೆ ನೋಡಿ ಹೆಂಗೆ ಹೋಗ್ತಾನೆ. ಸೊ ಒಂದು 20 ಕಿಲೋಮೀಟ್ರು ಓಡಿಸಿದ. ಅದಾದ ನಂತರ ನಾನು ತೊಗೊಂಡೆ. ನಾವು ಇವಾಗ ಆಲ್ಮೋಸ್ಟ್ ಎಲ್ಲಿದ್ದೀವಪ್ಪ ಅಂತಂದರೆ ಚಿಕ್ಕಬಳ್ಳಾಪುರ ಆದಿಯೋಗಿ ಟೆಂಪಲ್ ನಿಯರ್ ಇದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಜಾಗ, ಪೀಸ್ಫುಲ್ ಆಗಿದೆ ಗುರು. ಎಷ್ಟು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗುಡ್ಡ ಬೆಟ್ಟಗಳು, ಸೈಲೆಂಟ್ ಜಾಗ, ಎಷ್ಟು ಸುಂದರವಾಗಿದೆ ಅಂತಂದರೆ ಸೈಲೆಂಟಾಗಿರೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ಬೇಡಪ್ಪ ಬೆಂಗಳೂರಿಗೆ ವಾಪಸ್ ಹೋಗೋದು, ಇಲ್ಲೇ ಇದ್ಬಿಡೋಣ, ಇದೇ ಜಾಗ ಚೆನ್ನಾಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಆ ಟ್ರಾಫಿಕ್ ಕಿರಿಕಿರಿ ಇಲ್ಲ ಗುರು, ಆಯಿತಾ? ಕಿರಿಕಿರಿ ಟ್ರಾಫಿಕ್ಕು, ಆಫೀಸು, ಅಯ್ಯೋ ಹೋಗೋದು ಬರೋದು, ಅವು ಎಷ್ಟು ಕಷ್ಟ ಅಂದರೆ ತುಂಬ ಕಷ್ಟ. ಎಷ್ಟು ಜಾಗ, ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಹೋಗೋದಕ್ಕೇ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಆಲ್ಮೋಸ್ಟ್ ನಾವು ಬಂದ್ವಿ, ನೀರಲ್ಲಿ ಇದ್ವಿ. ಸೊ ಬಂದುಬಿಟ್ಟು ಆದಿಯೋಗಿ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿಕೊಂಡು ವೀಡಿಯೋಸು ಫೋಟೋಸು ತೊಗೊಂಡ್ವಿ. ಒಳಗಡೆ ಎಂಟ್ರಿ ಇಲ್ಲ, ಫೋನ್ ಅಲೌಡ್ ಇಲ್ಲ ಅಂತ ಹೇಳಿದರು. ಸೊ ಹೊರಗಡೆಯಿಂದಲೇ ನಾವು ವೀಡಿಯೋಸು ಫೋಟೋಸು ತೊಗೊಂಡು ಸೊ ತುಂಬ ಖುಷಿಯಾಯಿತು ಈ ಜಾಗಕ್ಕೆ ಬಂದಾಗ. ನೀವು ಬನ್ನಿ, ನೀವು ಬಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ, ಖುಷಿಯಾಗುತ್ತೆ. ಆದಿಯೋಗಿ ಟೆಂಪಲ್ ಬಂದು ವಿಸಿಟ್ ಮಾಡಿ ದರ್ಶನ ಪಡ್ಕೊಂಡು ಈಗ ನಾವು ಹೊರಟಿದ್ವಿ. ನಾವು ಹೊರಡುವಾಗ ಆಲ್ಮೋಸ್ಟ್ ಇವಾಗ ಸಾಯಂಕಾಲ 5:30 ಆಗಿತ್ತು. ನಾನು ನನ್ನ ಗಾಡೀಲಿ ಹೋಗ್ತಾಯಿದ್ದೆ, ಅವನ ಗಾಡೀಲಿ ಹೋಗ್ತಾ ಇದ್ದಾನೆ. ಆಲ್ಮೋಸ್ಟ್ ಒಂದು 5:30 ಆಗಿತ್ತು. ಬೆಂಗಳೂರು ನಿಯರ್ ಇದ್ದೀವಿ. ಬಂದು ಕೂಡ ಸೇರ್ಕೋಬೇಕಲ್ಲ. ಸೊ ಏನು ಮಾಡೋದು, ನಾಳೆ ಬೆಳಗ್ಗೆ ಆದರೆ ಮತ್ತೆ ಅದೇ ಡ್ಯೂಟಿ, ಅದೇ ಟ್ರಾಫಿಕ್ಕು, ಅದೇ ಬೆಂಗಳೂರು, ಏನು ಮಾಡೋದು. ಬನ್ನಿ, ನೀವು ಎಂಜಾಯ್ ಮಾಡಿದ್ದೀರಂತ